ನಮಸ್ಕಾರ. ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಬೇಳೆ ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ತಿದ್ದೀನಿ. ಬನ್ನಿ, ಈ ಸಾಂಬಾರು ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋಣ. ಒಂದೊಂದೇ ತೋರಿಸ್ತಾ ಹೋಗ್ತಿದ್ದೀನಿ. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಆಯಿಲ್ ಏನು ಬೇಕಾಗಲ್ಲ, ಇಷ್ಟಾದರೆ ಸಾಕು. ನೋಡಿ, ಈ ಬೇಳೆ ಸಾಂಬಾರು ಬ್ಯಾಚುಲರ್ಸ್ ಮಾಡ್ಕೋಬೋದು, ಆಫೀಸ್ಗೆ ಹೋಗೋರು ಮಾಡ್ಕೋಬೋದು, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಸಿವೆ, ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ನೋಡಿ ಕರಿಬೇವು ಹಾಕ್ತಿದ್ದೀನಿ, ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ, ನೋಡಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಹೆಚ್ಚಿರುವಂಥ ಟೊಮೆಟೊ ಎಲ್ಲ ತೊಳೆದು ಹೆಚ್ಚಿರುವಂಥದ್ದು. ನೋಡಿ, ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಲಿ ಚೆನ್ನಾಗಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಈ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬೇಳೆ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ನಾನು ಹೇಳೋದಕ್ಕಿಂತ ನೀವು ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ದೀಪಿಕಾ ಕೋಲ್ಕರ್ ಕಿಚನ್ನಲ್ಲಿ ಅಡುಗೆಗಳು ಸಿಂಪಲ್ಲಾಗಿದ್ರೂ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಬನ್ನಿ, ಬೇಳೆ ಹಾಕ್ಕೊಳ್ಳೋಣ. ತೊಳೆದು ಇಟ್ಕೊಂಡಿರುವಂಥ ಬೇಳೆ, ನೀರು ಹಾಕ್ಕೊಳ್ತಾ ಇದ್ದೀನಿ, ಬರೀ ಬೇಳೆ ಸಾಂಬಾರು ನಾನು ಒಂದು 4-5 ಥರ ಮಾಡ್ತೀನಿ. ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೀವು ದೀಪಿಕಾ ಕೋಲ್ಕರ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ಮಾಡುವಂಥ ವಿಡಿಯೋಗಳು ಫಸ್ಟು ನಿಮಗೆ ಬರುತ್ತೆ. ಬನ್ನಿ, ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರು. ನೋಡಿ, 1-2 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ತುಂಬ ರುಚಿಯಾಗುತ್ತೆ ಈ ಸಾಂಬಾರು ಪೌಡ್ರ್ ಹಾಕಿದರೆ. ನಾನು ಈಗಾಗಲೇ ವಿಡಿಯೋನ ಬಿಟ್ಟಿದ್ದೀನಿ. ಯಾರು ನೋಡಿಲ್ಲ ಅವ್ರು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ರುಚಿಯಾಗಿರುತ್ತೆ ಈ ಬೇಳೆ ಸಾಂಬಾರು. ರೊಟ್ಟಿ, ಚಪಾತಿ, ಪೂರಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ.
ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ವಾರದಲ್ಲಿ ಒಂದು ಸರಿನಾದರೂ ಬೇಕೇ ಬೇಕು. ಬೇಳೆ ಸಾಂಬಾರು ಮಾಡಲೇ ಇಲ್ಲ ಅಂತ ಕೇಳ್ತಾರೆ. ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ನೋಡಿ, ಕ್ಯಾಪ್ ಹಾಕೋಣ. ಒಂದು 5 ಕೂಗಲಿ, ಒಂದು 5 ವಿಸಿಲ್ ಕೂಗಲಿ, ಆಫ್ ಮಾಡ್ಕೊಡೋಣ. ತೋರಿಸ್ತೀನಿ ನಾನು. ನೋಡಿ ಆಗಿದೆ. ನೋಡಿ ಆಗಿದೆ. ನೋಡಿ ಆಗಿದೆ. ಈಗ ತೋರಿಸ್ತೀನಿ. ಬೇಳೆ ಸಾಂಬಾರು ಸವಿಯಲು ಸಿದ್ಧವಾಗಿದೆ. ನೀವು ಮಾಡ್ಕೊಳ್ಳಿ ನಿಮ್ಮನೇಲಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.